ಏನಿದು ಹಾಲುಗ್ಸೋದನ್ನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದ್ಕೊಂಡ್ರಾ? ಹೌದು, ಅದು ನಿಜಾನೇ. ಇದು ಹೊಸ ಮನೆಗೆ ಬಂದನಲ್ಲ, ಬಾಡಿಗೆ ಮನೆಗೆ, ಅದಕ್ಕೆ ಹಾಲುಗ್ಗಿಸ್ಬಿಟ್ಟು ತಾನೇ ಹೋಗೋದು. ಹಾಗೆ ಅದನ್ನು ಹಾಲುಗ್ಸೋಕ್ಕೆ ಅವತ್ತು ರೆಡಿ ಮಾಡಿಕೊಂಡು ಬಂದಿದ್ವಿ. ಅದನ್ನು ವಿಡಿಯೋದಲ್ಲಿ ಹಾಕೋಣ ಒಂದು ಅಂದ್ಕೊಂಡು ತೋರಿಸ್ತಾ ಇದ್ದೆ. ಇವತ್ತೊಂದು ನನ್ನ ಸಣ್ಣದಾದ ಮನೆಯ ಒಂದು ಚಿಕ್ಕ ಹೋಮ್ ಟೂರು. ಅದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಬನ್ನಿ, ಹಾಗಾದರೆ ತಡ ಯಾಕೆ, ಹಾಲನ್ನು ಉಕ್ಕಿಸ್ಬಿಟ್ಟು ಬಲಗಾಲಿಟ್ಟು ಒಳಗೋಗೋಣ. ನೀವೆಲ್ಲ ರೆಡಿನಾ? ಬನ್ನಿ. ಇದು ನಮ್ಮ ಇಂಡಿಯಾದಲ್ಲಿ ಸ್ಟವ್ಗಳಾದರೆ ಗ್ಯಾಸ್ ಯೂಸ್ ಮಾಡ್ತೀವಲ್ವ, ಇದು ಎಲೆಕ್ಟ್ರಿಕ್ದು ಇದಿರೋವಂಥದ್ದು. ಗ್ಯಾಸ್ ಸ್ಟವ್ ಅಷ್ಟೇನು ಬೇಗ ಫಾಸ್ಟಾಗಿ ಆಗಲ್ಲ, ಆದರೆ ಒಂದು ಸಲ ಹೀಟ್ ಆದರೆ ಆಗುತ್ತೆ ಬೇಗ. ಆಮೇಲೆ ಏನು ಗೊತ್ತಾ, ಹೆಚ್ಚಿಗೆ ಹಾಲನ್ನು ಉಕ್ಕೋದಕ್ಕೆಲ್ಲ ಬಿಟ್ಬಿಟ್ರೆ ಅದೆಲ್ಲ ಉಕ್ಕಿ ಕೆಳಗೆ ಸೀದೋಗುತ್ತಲ್ವ. ಆಮೇಲೆ ಸ್ಮೆಲ್ಲು, ಆಮೇಲೆ ಈ ಫೈರ್ ಅಲಾರ್ಮ್ಗಳಿರುತ್ತಲ್ಲ, ಅದು ಒಂದೇ ಸಮ ಬಡ್ಕೊಳ್ಳುತ್ತೆ. ಫೈರ್ ಅಲಾರ್ಮು ಎಷ್ಟು ಇದಾಗಿರುತ್ತೆ ಅಂದರೆ, ಒಂದು ಸಣ್ಣ ಒಗ್ಗರಣೆ ಹಾಕಿದ್ರೂ ಅದಕ್ಕೂ ಬಂದು ಹೋಗುತ್ತೆ. ನೋಡಿ, ತೆಗೆದೆ. ಇದು ಈ ಮನೆಗಳನ್ನ ನಾವು ಯೂನಿಟ್ ಅಂತೀವಿ. ಮುಂಚೆ ನಾನು ಹೆಪ್ಸಮಲ್ಲಿ ಇದ್ನಲ್ಲ, ಆಗ ಈ ಥರ ಮನೇಲೇ ಇದ್ದೆ. ಆದರೆ ಅದು ಫಸ್ಟ್ ಫ್ಲೋರಲ್ಲಿತ್ತು ನಂದೊಂದು ಮನೆ ಮಾತ್ರ. ಇನ್ನು ಮಿಕ್ಕದ್ದೆಲ್ಲ ಕೆಳಗಡೆ ಇತ್ತು. ಮತ್ತು ಈ ಏರಿಯಾದಲ್ಲಿ ಬಾತುಕೋಳಿಗಳಿದೆ. ಇದು ಸಿಂಗಲ್ ಇಂಡಿವಿಜುವಲ್ ಆದ ಮನೆಗಳು. ಮುಂಚೆ ಎಲ್ಲ ಮನೇನ ಫಸ್ಟು ಬಂದಾಗ ಮನೆಗಳು ಹೇಗಿರ್ತಿತ್ತು ಅಂದರೆ, ಎಕರೆಗಟ್ಟಲೆ ಇರ್ತಾಯಿತ್ತು. ಅರ್ಧ ಎಕರೆ, 1/4 ಎಕರೆ ಹಾಗೆ. ಆದರೆ ಈಗ ಆ ಥರ ಇಲ್ಲ. ಇದು ರೋಡ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇದು ರೋಡಲ್ಲ. ನಮ್ಮ ಮನೆಗೆ ಬರೋದಕ್ಕೆ ನಿಮ್ಮನ್ನು ಬರ್ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೀನಿ. ನಂದು ಇದು ಬ್ಯಾಕು 3ನೇ ಮನೆನಾ? ಇಲ್ಲ, ಫಸ್ಟ್ 2 ಬೇರೆ ಕಡೆಗೆ ಸೇರಿಕೊಳ್ಳುತ್ತೆ. ನನ್ನ ಮುಂದೆ ಈ ಮನೆ ಇದೆ, ಪಕ್ಕ ಇದೊಂದು ಈ ಕಡೆ ಇದು ಫೆನ್ಸ್ ಇದೆಯಲ್ಲ, ಅದರ ಮುಂದೆ ಇನ್ನೊಂದು ಮನೆ. ನಂದಾದಮೇಲೆ ಮನೆ ಇನ್ನೊಂದು ಮನೆ ಇದೆ ಬ್ಯಾಕ್ ಸೈಡು. ಅದರಲ್ಲಿ ಕೊರಿಯನ್ಸು ಒಂದು ಅಜ್ಜ ಅಜ್ಜಿ ಇದ್ದಾರೆ ಅಷ್ಟೇ, ಆಯಿತಾ. ಇದು ಅವ್ರ ಮನೆ, ಇದು ನಮ್ಮ ಮನೆ. ಇದು ಫೆನ್ಸು, ಈ ಮರದ್ದು ಕಾಣಿಸ್ತಾ ಇದೆಯಲ್ಲ, ಅದು ನನ್ನ ಮನೆ ಬ್ಯಾಕ್ ಯಾರ್ಡು ಹಿಂದಗಡೆಗೆ ಸೇರುತ್ತೆ. ಬನ್ನಿ, ಬರ್ತೀರಾ? ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಆವತ್ತು ನಾನು ವಿಡಿಯೋ ಮಾಡುವಾಗ ಬಿಸಿಲಿತ್ತು ತುಂಬ, ಶನಿವಾರ. ಹಾಗಾಗಿ ಅದು ಸೂರ್ಯನ ಕಿರಣಗಳು ಇದರಲ್ಲಿ ಬೀಳ್ತಾ ಇದೆ. ಆಮೇಲೆ ಗ್ಯಾರೇಜು. ನಾವು ಸಾಮಾನ್ಯ ನಾವು ಮಕ್ಕಳು ಎಲ್ಲರೂ ಹೋದಾಗ ಹೊರಗಡೆ ಮುಂದಗಡೆ ಡೋರ್ ಯೂಸ್ ಮಾಡಲ್ಲ, ಗ್ಯಾರೇಜ್ ಡೋರೇ ಯೂಸ್ ಮಾಡಿಕೊಂಡು ಅಲ್ಲೇ ಶೂ ಹಾಕ್ಕೊಂಡು ಅಲ್ಲೇ ಹೊರಟೋಗ್ತೀವಲ್ವ. ಹಾಗಾಗಿ ಅದನ್ನೇ ಯೂಸ್ ಮಾಡೋದು. ಆದರೆ ಇವತ್ತು ನಿಮ್ಮನ್ನು ಬರ್ಮಾಡ್ಕೊಳ್ಳೋದಕ್ಕೋಸ್ಕರ ಮುಂದಗಡೆ ಡೋರ್ ತೆಗೆದಿದ್ದೀನಿ, ಆಯಿತಾ. ಹಿಂದಗಡೆ ಏನೋ ಒಂದು ಪ್ಲೇ ಗ್ರೌಂಡ್ ಅಂತ ಹೇಳೋಕ್ಕಾಗಲ್ಲ, ಸುಮ್ಮನೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಆ ಕಡೆ ಹೋಗೋದಕ್ಕೆ ಚೆನ್ನಾಗಿದೆ. ಇದು ನೋಡಿ, ಬ್ಯಾಕ್ ಯಾರ್ಡು ನಂದು ಹಿಂದಗಡೆ. ಇದು ಬಾಗಿಲು ತಕ್ಷಣ ಕಾರ್ಪೆಟ್ ಇಲ್ಲ ನಮಗೆ, ಅದಷ್ಟರಲ್ಲಿ ಜಾಗ ಮಾತ್ರ ಅದೊಂದು ಒಳ್ಳೆಯದು. ಸ್ಟೈಲ್ಸ್ ಇದೆ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ. ನಾನು ಈ ಮನೇಲಿ ಹೆಚ್ಚಿಗೆ ವಸ್ತುಗಳನ್ನ ಇಟ್ಕೊಂಡಿಲ್ಲ. ಯಾಕೆಪ್ಪ ಅಂತಂದರೆ, ಮುಂಚೆ ಎಲ್ಲ ತುಂಬ ಜಾಸ್ತಿ ಆಗೋಗಿ ಶಿಫ್ಟ್ ಮಾಡುವಾಗ ಕಷ್ಟ ಆಗ್ತಿತ್ತು. ಹಾಗಾಗಿ ಎಷ್ಟು ಬೇಕೋ ಎಲ್ಲ ಅಷ್ಟು ಇದು ಮಾಡ್ಕೊಂಡಿದ್ದೀನಿ. ಇದು ಸೈಡಿಗೆ ಬರುತ್ತೆ, ಹಿಂದಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಸಿರು ಲಾನ್ನ ಮಾಡಬೇಕು. ಈ ಥರ ದೊಡ್ಡ ಕಿಟಕಿಗಳಿರುತ್ತೆ. ಫೆನ್ಸಿಗೆ ಇದಾಕಿದ್ದೀವಿ, ಬೀಗ ಹಾಕಿದ್ದೀವಿ. ಏನಕ್ಕೆ ಅಂತಂದರೆ, ಅದು ಓಪನ್ ಇದ್ದರೆ ಗೇಟು, ಆ ಕಡೆಯಿಂದ ಯಾರಾದರೂ ಬರಬಹುದು ಅಂತ. ಯಾರೂ ಬರಲ್ಲ ಹಾಗೆ. ಆಮೇಲೆ ಕಿಟಕಿಗಳೆಲ್ಲ ಏನಪ್ಪ ಅಂತಂದರೆ, ಇಷ್ಟು ದೊಡ್ಡದಾಗಿದ್ದರೂ ಕೆಳಗಡೆ ನಾವು ಓಪನ್ ಮಾಡೋಕ್ಕಾಗಲ್ಲ, ಅರ್ಧ ಮಾತ್ರ ಓಪನ್ ಮಾಡೋದಕ್ಕಾಗೋದು. ಅದು ಸೈಡು, ಇದು ಮಧ್ಯ ಕಿಟಕಿ. ಹಿಂದಗಡೆ ಅದು ನಮ್ಮದು ಫೆನ್ಸ್ ಆದಮೇಲೆ ಬೇಲಿ ಫೆನ್ಸ್ ಅಂತ, ಬೇಲಿ. ಅದರಲ್ಲಿ ಯಾರೋ ಫಿಜಿ ಇಂಡಿಯನ್ಸ್ ಇದ್ದಾರೆ,
ಅಲ್ಲಿ ಕೋಳಿ ಸಾಕಿದ್ದಾರೆ, ಜೇನು ಸಾಕಿದ್ದಾರೆ, ಮತ್ತು ಚೆನ್ನಾಗಿ ತರಕಾರಿ ಬೆಳೆದಿದ್ದಾರೆ. ಬಾಳೆ ಗಿಡ ನೋಡ್ಬೋದು. ಆಮೇಲೆ ಸಣ್ಣ ಸಣ್ಣ ಕಿತ್ತಳೆ ಹಣ್ಣು ಬರುತ್ತಲ್ಲ, ಅದನ್ನು ಇಲ್ಲಿ ಮ್ಯಾಂಡ್ರಿನ್ ಅಂತೀವಿ. ಅದು ಎಲ್ಲ ತುಂಬ ಚೆನ್ನಾಗಿದೆ ಅವರದ್ರಲ್ಲಿ. ಆಮೇಲೆ ನಿಂಬೆಹಣ್ಣಿನ ಗಿಡದ್ದು ನಿಂಬೆಹಣ್ಣುಗಳೆಲ್ಲ ಸುಮಾರು ಒಂದಷ್ಟು ಈ ಕಡೆ ಬಂದಿದೆ ನಮ್ಮದಕ್ಕೆ. ಬಿಸಿಲಿರೋದ್ರಿಂದ ಅಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ. ಆದರೂ ಏನೋ ಹಾಕೋಣ ಸೂರ್ಯನ ಕಿರಣ ಎಲ್ಲ ಅಂದ್ಕೊಂಡು. ಸೂರ್ಯನ ಕಿರಣ ಅಂದ ತಕ್ಷಣ ಯಾವ ಹಾಡು ಹೇಳಿ ನೆನಪು ಬರೋದು? ಬೆಳ್ಳಿ ರಥದಲ್ಲಿ ಕಿರಣ, ಚಂದ್ರನ ಆಗಮನ. ನೆನಪಿದೆಯಾ? ಆ ಹಾಡನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಅಲ್ವಾ? ನಾ ಫಿಲಮ್ ನೋಡಿಲ್ಲ, ಆದರೂ ಹಾಡು ಮಾತ್ರ ತುಂಬ ಇಷ್ಟ. ನೋಡಿ ಅಲ್ಲಿ ಬಾಳೆ ಗಿಡ, ಆ ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಗೊನೆ ಬಿಡ್ತಾ ಇದೆ. ನಿಮಗೆ ಕಾಣಿಸೋದು ಫೋಕಸ್ ಮಾಡಿ ತೋರಿಸೋಣ ಅಂತ ಇದು ಮಾಡಿದೆ, ಅದು ಆಗಲಿಲ್ಲ ಬಿಸಿಲಿದ್ದಿದ್ದಕ್ಕೆ. ಅದೊಂದು. ಆಮೇಲೆ ನೋಡಿ, ಇದು ನಮ್ಮ ಮನೆಯಲ್ಲಿ ಇದರಲ್ಲಿರೋದು ಓನರೇ ಕೊಟ್ಟಿರೋ ಅಂಥದ್ದು ಒಂದು ಸ್ಟೋರೇಜು, ಇದ್ರದ್ದು ಲಾನ್ ಸ್ಟೋರೇಜು. ಅಲ್ಲಿ ನಾವು ಲಾನ್ ಮೂವರ್ ಇಟ್ಕೋಬೋದು, ಏನಾದರೂ ವಸ್ತುಗಳು ಇಟ್ಕೋಬೋದು ಈ ಹೊರ್ಗಡೆ ಕೆಲಸ ಮಾಡೋ ಅಂಥದ್ದು. ಆದರೆ ನಾ ಆ ಕಡೆ ಹೋಗೂ ಇಲ್ಲ, ಏನೂ ಮಾಡಿಲ್ಲ. ಎಷ್ಟು ಬಿಸಿಲಿದೆ ನೋಡಿ. ಮಕ್ಕಳುಗಳು ಲೆಗೋ ಅಂತ ಹೇಳ್ತಿರ್ತೀನಲ್ವ, ಆ ಲೆಗೋಗಳದ್ದು ಇಷ್ಟು ಜೋಡಿಸಿದ್ದಾರೆ. ಆ ಲೆಗೋ ಜೋಡಿಸಿ ಇಟ್ಟಿದ್ದಾರೆ. ಅದನ್ನು ಜೋಡಿಸಿದ ಮೇಲೇನು ಅದನ್ನು ಬಿಚ್ಚಿ ಮಾಡೋದಕ್ಕಾಗಲ್ಲ. ಆದರೂ ಅವರೆಷ್ಟು ಪಳಗಿದ್ದಾರೆ ಅನ್ನೋದಕ್ಕೆ ಏನಾದರೂ ಸುಮಾರು ಸಲ ಅದು ಬಿಚ್ಚಿ ಹೊಡೆದೋಗಿತ್ತು. ಸಣ್ಣ ಸಣ್ಣ ಇದು ಅಲ್ವಾ, ಒಂದು 0.5 ಸೆಂಟಿಮೀಟ್ರ್ ಅಷ್ಟು ಇರ್ಬೋದೇನೋ ಆ ಬ್ಲಾಕ್ಗಳು ಒಂದೊಂದು. ಅಂಥದನ್ನು ಅಷ್ಟು ಜೋಡಿಸಿ ಇಟ್ಟಿರೋದು. ಅಷ್ಟು ಬಿದ್ದೋಗಿ ಹೊಡೆದೋಗಿದ್ರು ಕೂಡ ಅದನ್ನು ಸೇರಿಸಿದ್ದಾರೆ. ಏರ್ ಫ್ರೈಯರು, ಅದನ್ನು ತುಂಬ ಯೂಸ್ ಮಾಡ್ತೀನಿ. ಮತ್ತು ಸ್ಯಾಂಡ್ವಿಚ್ ಮೇಕರು, ಅದನ್ನು ಯೂಸ್ ಮಾಡ್ತೀನಿ. ಅವ್ರುಗಳಿಗೆ ಸ್ಕೂಲಿಗೆ ಲಂಚ್ ಹಾಕಬೇಕಲ್ಲ, ಆಗ. ಇದು ಡಿಶ್ ವಾಷರು. ಒಂದು ಮನೆಗೆ ಹೋದರೆ, ಈಗ ಒಂದು 3 ಬೆಡ್ರೂಮ್ ಅಂತ ಅಂದರೆ ಇದು ಸಾಮಾನ್ಯ ಡಿಶ್ ವಾಷರ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಬಂದ ಮೇಲೆ ಇದು ವೈಟು ಇದು ಬೆಂಚ್ ಟಾಪು ಅದು ಇದು ಎಲ್ಲ ನೋಡಿ ಒಂಥರ ಇಷ್ಟ ಆಗೋಯಿತು. ಮೇಂಟೈನ್ ಮಾಡೋದು ಕಷ್ಟ ಅಂದ್ಕೋತಿದ್ದೆ, ಆದರೆ ಏನಿಲ್ಲ, ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಇಂಡಿಯನ್ ಮಿಲ್ಟನ್ ಫ್ಲಾಸ್ಕು. ನಾವು ಚಳಿಗಾಲ ಬಂತು ಅಂತಂದರೆ ಬಿಸಿನೀರು ಕಾಯಿಸಿ ಅದನ್ನು ಅದರಲ್ಲಿ ತುಂಬ್ಕೊಬಿಡೋದು ನೀರು. ಚಳಿಗಾಲದಲ್ಲಿ ಮಾತ್ರ ಬಿಸಿನೀರು ಕುಡಿಯೋದು. ಆದರೆ ಮಕ್ಕಳು ಚಳಿಗಾಲದಲ್ಲೂ ಕೂಡ ತಣ್ಣೀರೇ ಕುಡಿತಿದ್ದಾರೆ. ಬೆಳಗ್ಗೆ ಒಂದೊಂದು ಸಲ ಬಿಸಿ ನೀರು ಕುಡಿತಾರೆ. ನನ್ನ ರೈಸ್ ಕುಕ್ಕರು, ಆಮೇಲೆ ಸಲಾಡ್ ಮಾಡಿ ಇಟ್ಟಿದ್ದೀನಿ ಮಕ್ಕಳು ಬಂದಮೇಲೆ ಕೊಡೋದಕ್ಕೆ, ಊಟಕ್ಕೆ ಎಲ್ಲದಕ್ಕೂ ಬೇಕಲ್ಲ, ಹಾಗಾಗಿ. ಆಮೇಲೆ ಅವತ್ತು ಪನ್ನೀರ್ ಮಾಡಿದ್ದೆ. ಆ ಪನ್ನೀರು ಸ್ವಲ್ಪ ಇದೆ ಇನ್ನು. ಇದಿಷ್ಟು ಕಿಚನ್ದು, ಇದು ನಮ್ಮ ಕಿಚನ್ನು, ಅಡುಗೆ ಮನೆ. ಆದರೆ ಇದರಲ್ಲಿ ಮೈನಸ್ ಪಾಯಿಂಟ್ ಏನು ಗೊತ್ತಾ? ಇಷ್ಟು 3 ಬೆಡ್ರೂಮು ಈ ಕಿಚನ್ ಆದರೂ ಕೂಡ ಇದರಲ್ಲಿ ಶೆಲ್ಫ್ ಇಲ್ಲ, ಇಷ್ಟೇ ಕ್ಯಾಬಿನೆಟ್ಸು. ಆದ್ದರಿಂದ ಅದನ್ನು ನಾನು ನನ್ನ ಗ್ಯಾರೇಜಲ್ಲಿ ಇಟ್ಕೊಂಡಿದ್ದೀನಿ ಈಗ, ಕಂಟೈನರ್ಸು ಅದು ಇದು ಇಟ್ಕೊಳ್ಳೋದಕ್ಕೆ. ಒಂದು ಏನೋ ಹೀಟರ್ ಕೊಟ್ಟಿದ್ದಾರೆ. ಸಾಮಾನ್ಯ ಈಗ ಕಂಪಲ್ಸರಿ ಏನೋ ಏರ್ಕಾನು AC ಇರೋದು, ಆದರೆ ಇಲ್ಲಿ ಈ ಮನೆಯಲ್ಲಿ ಹೀಟರ್ ಮಾತ್ರ ಇದೆ. ಇದು ನಾನೇ ಮಾಡಿರೋ ಅಂಥದ್ದು, ಡಾಟ್ ಆರ್ಟ್ ಅಂತ, ಅಂದರೆ ಮಂಡಲ ಆರ್ಟ್. ಅದನ್ನು ಫಸ್ಟು ಮಾಡ್ತಾಯಿದ್ದೆ, ಈಗ ಸ್ವಲ್ಪ ದಿನ ಬಿಟ್ಟಿದ್ದೀನಿ. ಆಮೇಲೆ ಆ ಥರ ಮರದಿದೆಯಲ್ಲ, ಅದನ್ನು ಡೆಕ್ ಅಂತೀವಿ. ಬಾರ್ ಸ್ಟೂಲ್ಗಳು, ಬಾರ್ ಸ್ಟೂಲು ಅಷ್ಟೇ 3 ಇಡ್ಸೋದು ಅಂದ್ಬಿಟ್ಟು ಬರೀ 3 ತೊಗೊಂಡಿದ್ದೀವಿ. ಇದನ್ನು ನಾನು ನನ್ನ ಆನಿಯನ್, ಈರುಳ್ಳಿ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಮತ್ತು ಅದ್ರ ಮುಂದೆ ಒಂದು ಡಬ್ಬ ಥರ ಕಾಣಿಸ್ತಲ್ಲ, ಆ ಡಬ್ಬ ಗೌರ್ಮೆಂಟೇ ಕೊಡೋದು, ಕೌನ್ಸಿಲ್ ಅವರು. ಏನಕ್ಕೆ ಅಂತಂದರೆ ಕಸ ಹಾಕ್ಕೊಳ್ಳೋದಕ್ಕೆ, ಫುಡ್ ಸ್ಕ್ರ್ಯಾಪು. ಇದು ನನ್ನ ದೊಡ್ಡ ಮಗನ ಮನೆ ಅಂತ ಅಂದ್ಬಿಟ್ಟೆ. ನೋಡಿ, ಒಂದು ಲೆಗೋ ಇಂಥ ಇದು ಇಷ್ಟೊಂದು ಸೆಟ್ಟು, ಒಂದೊಂದನ್ನು
ಬರ್ಡೇ ಬಂತು ಅಂದರೆ ಸಾಕು ಲೆಗೋ, ಏನು ಬೇಕು ಅಂದರೆ ಲೆಗೋ ಅಂತ ತಗೊಂಡು ಆ ಲೆಗೋಗಳನ್ನ ಅವತ್ತೇ ಜೋಡಿಸ್ಬೇಕು ಅಂದ್ಕೊಂಡು ಜೋಡಿಸ್ಕೊಂಡಿರ್ತಿದ್ದ. ಅದೊಂದು. ಆಮೇಲೆ ಇದನ್ನು ತೋರಿಸ್ಬೇಕು ನಿಮಗೆ. ವಾರ್ಡ್ರೋಬು ಅಂತಂದರೆ ಇಷ್ಟೇ, ಒಂದು ಮೇಲೆ ಒಂದು ಶೆಲ್ಫ್ ಕೊಟ್ಟಿರ್ತಾರೆ, ಹ್ಯಾಂಗರ್ಗಳು ಅಷ್ಟೇ, ಇನ್ನೇನೂ ಇರಲ್ಲ. ಆದರೆ ಇಲ್ಲಿ ನಮಗೆ ಏನು ಇಷ್ಟು ಸಾಕು. ಗಂಡು ಮಕ್ಕಳಲ್ವ, ನಮ್ಗಳಿಗಾದರೆ ಬೇಕು, ಹೆಣ್ಮಕ್ಳಿಗೆ. ಗಂಡು ಮಕ್ಕಳಿಗೆ ಅಷ್ಟು ಸಾಕು. ನೋಡಿ ಇದು ಅವತ್ತು ಮಕ್ಕಳು ಬಂದು ಇದರಲ್ಲಿ, ಮತ್ತು ಹಾಲ್ವೇಲೊಂದು ಇದು ಆ ಥರ ಪುಟ್ ವಾರ್ಡ್ರೋಬು, ಅದರಲ್ಲೊಂದು 4 ಶೆಲ್ಫ್ಗಳಿದೆ, ಟವಲು ಅದು ಇದು ಇಟ್ಕೊಳ್ಳೋದಕ್ಕೆ. ಇದು ನನ್ನ ಚಿಕ್ಕ ಮಗನ ರೂಮು. ಅವನದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಬೆಳಕು. ಅವ್ರುಗಳು ವೀಡಿಯೋ ಮಾಡಿಬಿಡ, ಕ್ಲೀನ್ ಮಾಡಿಲ್ಲ ಅಂತ. ಇದು ಅವನು ಲೆಗೋ ಜೋಡಿಸ್ಕೊಂಡಿರೋದು. ಇವನಿಗೆ ಡ್ರಾಯಿಂಗ್ ಅಂದರೆ ತುಂಬ ಪ್ರಿಯ. ಡ್ರಾಯಿಂಗು, ಆಮೇಲೆ ಪೋಕೆಮಾನ್ ಅಂತಲೋ ಏನೋ ಒಂದು ಕಾರ್ಡು, ಅದೆಲ್ಲ ಆ್ಯಕ್ರಿಲಿಕ್ ಡ್ರಾಯಿಂಗ್ ಪೆನ್ಗಳು, ಅದನ್ನು ಇಟ್ಕೊಂಡಿದ್ದಾನೆ. ರೂಮ್ ಕ್ಲೀನ್ ಮಾಡಿಲ್ಲ, ಇದು ಮಾಡಿಲ್ಲ, ತೆಗಿಬೇಡ ಅಂತ ಹೇಳ್ತಿದ್ರು ತುಂಬ. ಏನೋ ತಗೊಂಡೆ. ಇಲ್ಲಿ ಸ್ಟ್ರೈಟ್ ಕಾಣಿಸೋದೆ ಗ್ಯಾರೇಜು, ಆದರೆ ಗ್ಯಾರೇಜ್ ತೋರಿಸಲ್ಲ, ಯಾಕೆಂದರೆ ಸ್ವಲ್ಪ ಗಲೀಜಾಗಿ ಇಟ್ಟಿದ್ದೀನಿ. ಇದು ನಮ್ಮ ರೂಮು. ಈ ಬೆಡ್ಡಿಗೆ ಏನು ಗೊತ್ತಾ, ನಾನೇ ಫಿಟ್ಟೆಡ್ ಶೀಟು ಹೊಲಿದೆ. ಇಲ್ಲಿ ತೊಗೊಳ್ಳೋ ಫಿಟ್ಟೆಡ್ ಶೀಟು ಇಷ್ಟ ಆಗ್ತಿರ್ಲಿಲ್ಲ, ಜಾರಿ ಹೋಗೋದು, ಅದರಿಂದ ನಾನೇ ಹೊಲ್ಕೊಂಡೆ. ಇದು ಮೆಷೀನು. ಇದೊಂದು ಮನೆಗೆ ಬರುವಾಗ ಹೊಸ್ದಾಗಿ ತೊಗೊಂಡೆ. ಇದು ಬೆಡ್ರೂಮ್ ಸೂಟ್ನ, ಅಂದರೆ ಬೆಡ್ ಫ್ರೇಮು ಅಲ್ಲಿ ಟಾಲ್ ಬಾಯ್ ಒಂದು ಕಾರ್ನರಲ್ಲಿ ಇದೆಯಲ್ಲ ಅದು, ಈ ಡ್ರೆಸ್ಸರು ಮತ್ತು 2 ಬೆಡ್ ಸೈಡ್ಗಳು, ಅವೆರಡನ್ನ ಮಕ್ಕಳು ಒಬ್ಬೊಬ್ಬರು ತೊಗೊಂಡಿದ್ದಾರೆ. ಇದು ನಮ್ಮ ಬಾತ್ರೂಮು, ಶವ ಕ್ಯಾಬಿನು. ಈ ಮನೇಲಿ ಒಂದು ಮಿರರೂ ಇರಲಿಲ್ಲ, ಮಿರರ್ನ ನಾನೇ ತೆಗೆದು ಹಾಕ್ಕೊಂಡೆ. ಆಮೇಲೆ ಒಂದು ರೈಲು, ಬಟ್ಟೆ ಹಾಕ್ಕೊಳ್ಳೋದಕ್ಕೆ, ಟವಲು ಅದು ಇದು ಹಾಕ್ಕೊಳ್ಳೋದಕ್ಕೆ. ಆಮೇಲೆ ಒಂದು ಹೀಟೆಡ್ ರಾಡ್ ಕೊಟ್ಟಿರ್ತಾರೆ, ಏನು ಅಂತಂದರೆ ಬಿಸಿ ಆಗುತ್ತೆ ಹೀಟೆಡ್ ರಾಡು ಆನ್ ಮಾಡಿದ್ರೆ. ಆಮೇಲೆ ಅದರಲ್ಲಿ ಯಾಕೆ ಅಂತಂದರೆ ವಿಂಟರ್ ಪೀಕ್, ಚಳಿಗಾಲ ಪೀಕಿಗೆ ಬಂದಾಗ ಅದೆಲ್ಲ ತುಂಬ ಇದಾಗೋಗುತ್ತಲ್ವ, ಟವಲೆಲ್ಲ ಒದ್ದೆ ಆಗಿರುತ್ತಲ್ಲ, ಹಾಗಾಗಿ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೀಟೆಡ್ ರಾಡು ಕೊಟ್ಟಿರ್ತಾರೆ. ಇದು ಶವ ಕ್ಯಾಬಿನ್ ಒಳಗಡೆ. ಮಕ್ಕಳಿಗೆ ಇಲ್ಲಿಯವ್ರಿಗೆ ನಮ್ಮ ಇಂಡಿಯನ್ ಸಿಸ್ಟಮ್ಗಳು ಗೊತ್ತೇ ಇರಲ್ಲ ಏನೂ. ಅಲ್ಲಿಗೆ ಬಂದಾಗ ಹೇಗೆ ಅಡ್ಜಸ್ಟ್ ಆಗ್ತಾರೋ ಅದೇ ಒಂದು ಯೋಚನೆ ಅಲ್ವಾ. ಅಂದರೆ ಮಕ್ಕಳಲ್ವಾ, ಬೇಗ ಅಡ್ಜಸ್ಟ್ ಆಗೋಗ್ತಾರೆ, ಅಡ್ಯಾಪ್ಟ್ ಆಗೋಗ್ತಾರೆ. ಇದು ನಮ್ಮದು ಗರಾಜು. ಅದೇ ಹೇಳಿದ್ನಲ್ಲ, ಅಲ್ಲಿ ಶೆಲ್ಫ್ಗಳೇ ಕೊಟ್ಟಿಲ್ಲ ಅಂತ, ಅದಕ್ಕೆ ಅದನ್ನು ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ. ಇದು ಚಿಕ್ಕದಾಗಿ ಟಾಯ್ಲೆಟು, ಇದು ಹೊರಗಡೆ ಸಪ್ರೇಟಾಗಿದೆ ಸದ್ಯ. 2 ಜೊತೆ ಇದ್ದರೆ ಒಂದೊಂದು ಸಲ ಶವ ಮಾಡ್ತಾ ಇರುವಾಗ ಯಾರಿಗಾದ್ರೂ ಅರ್ಜೆಂಟು ವಾಶ್ರೂಮ್ಗೆ ಹೋಗಬೇಕು ಅಂತಂದ್ರೂ ಹೋಗೋಕ್ಕಾಗಲ್ಲ ಹಾಗೆ. ಆದರೆ ಈಗ ಪ್ರೆಸೆಂಟು ನಮ್ಮ ಆಕ್ಲ್ಯಾಂಡಲ್ಲಿರೋವಂಥ ಮನೆಗಳು ಇವು. ಇದು ನೋಡಿ, ಇದು ಒಂಥರ, ಇದನ್ನು ಏನು ಹೇಳ್ತೀನಿ ಅಂದರೆ ಮ್ಯಾಚ್ ಬಾಕ್ಸು, ಒಂದ್ರ ಪಕ್ಕ ಒಂದು, ಅದು ಅಗಲ ಆಗಲ್ಲ, ಉದ್ದಕ್ಕೆ ಜೋಡಿಸ್ಕೊಂಡು ಹೋದಾಗೆ. ತುಂಬ ಜನಸಂಖ್ಯೆ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ, ಆದ್ದರಿಂದ ಆಕ್ಲ್ಯಾಂಡ್ ಬೆಳೀತಾ ಇರೋದ್ರಿಂದ ಈ ಥರ ಮನೆಗಳು ಜಾಸ್ತಿ ಆಗ್ತಿದೆ. ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಸಿ ಯು.